Hey guys, welcome back to my YouTube channel. So guys, KPSC ಇಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ FDA ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿ ಕುರಿತು. ಹೌದು ಗೈಸ್, ಈ ಕುರಿತು ಅಫಿಷಿಯಲ್ ಆಗಿ KPSC ಇಂದ ಒಂದು ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗೆ ಇದರಲ್ಲಿ ಕೆಲವು ಅಡಿಷನಲ್ ಆಗಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಇದೊಂದು ಪರಿಷ್ಕೃತ ಹೆಚ್ಚುವರಿ ಆಯ್ಕೆ ಪಟ್ಟಿ ಆಗಿರುತ್ತೆ. ಸೊ ಹಾಗಾದ್ರೆ ಇದು ಯಾವ ಒಂದು ಹುದ್ದೆಗೆ ಒಂದು ಪರಿಷ್ಕೃತ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ, ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಯಾವಾಗ ಆಗಿತ್ತು, ಸೊ ಯಾವ್ಯಾವ ಇಲಾಖೆಗೆ ಈ ಒಂದು FDA ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಇದೊಂದು ಹೆಚ್ಚುವರಿ ಆಯ್ಕೆ ಪಟ್ಟಿ ಆಗಿರುತ್ತೆ FDA ಹುದ್ದೆಗಳಿಗೆ, ಎಸ್ಪೆಷಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಹಾಗೂ ಕಂಪ್ಯೂಟರ್ ಆಪರೇಟರ್, ಸೊ ಎರಡೂ ಹುದ್ದೆಗಳಿಗೆ ಸೇರಿ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿ ಆಗಿರುತ್ತೆ. ಸೊ ಬಿಫೋರ್ ದಟ್ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು KPSC ಹಾಗೂ KE ರಿಲೇಟೆಡ್ ಎನಿ ಅಪ್ಡೇಟ್ಸ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆ, ಸೊ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡ್ರೆ ಮಾತ್ರ. ಓಕೆ, ಸೊ ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ಜಾಯಿನ್ ಆಗ್ಬೋದು. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದರಲ್ಲೂ ಕೂಡ ನಾವು ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಓಕೆ, ಸೊ ನೀವು ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ಜಾಯಿನ್ ಆಗ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಗೈಸ್, ಇದು KPSC ಇಂದ ಅಫಿಷಿಯಲ್ ಆಗಿ ಒಂದು ರಿಲೀಸ್ ಮಾಡಿರತಕ್ಕಂತಹ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿಯಾಗಿರುತ್ತೆ. ಸೊ ತಾವಿಲ್ಲಿ ನೋಡ್ಬೋದು, ದಿನಾಂಕ 6/2/2026. ಓಕೆ, ಸೊ ಈ ಒಂದು ದಿನಾಂಕಕ್ಕೆ ಈ ಒಂದು ಪರಿಷ್ಕೃತ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಾರೆ KPSC ಇಂದ. ಸೊ ಇದು ಯಾವ ಒಂದು ಅಧಿಸೂಚನೆ, ಯಾವ ಇಲಾಖೆಯ ಹುದ್ದೆಗಳು, ಎಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ಅದು ಕೂಡ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ತಿಳಿದುಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ ಗೈಸ್, ಆಯೋಗವು ಅಧಿಸೂಚನೆ ಸಂಖ್ಯೆ, ಸೊ ಏನು ಅಧಿಸೂಚನೆ ಸಂಖ್ಯೆ ಕೂಡ ಇಲ್ಲಿದೆ. ಅದೇ ರೀತಿ ದಿನಾಂಕ 23/6/2017. ಸೊ ನೋಡಿ ಗೈಸ್, ಇದು 2017 ಒಂದು ಅಧಿಸೂಚಿಸಲಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಥಮ ದರ್ಜೆ ಸಹಾಯಕರು ಕಂಪ್ಯೂಟರ್ ಆಪರೇಟರ್. ಸೊ ಟೋಟಲ್ 465 ಇದೆ, 375 ಪ್ಲಸ್ 90 ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳು 2011 ರನ್ವಯ ದಿನಾಂಕ 7/8/2020 ಅಂತಿಮ ಆಯ್ಕೆ ಪಟ್ಟಿ ಹಾಗೂ ಇಲಾಖೆ ನಮೂನೆ 7ರಲ್ಲಿ ಪ್ರಸ್ತಾವನೆ ದಿನಾಂಕ 17/8/23 ಹೆಚ್ಚುವರಿ ಆಯ್ಕೆ ಪಟ್ಟಿ ಕೂಡ ಪ್ರಕಟಿಸಲಾಗಿತ್ತು. ಸೊ ಪ್ರಸ್ತುತ ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ ಏನಿದೆ ಅದು ಕುರಿತು 13/6/24 ನೀಡಿರುವ ಆದೇಶದನ್ವಯ ಶ್ರೀ ಶಂಕರ್ ತಾಳೆವಾಡ, ಸೊ ಇವರ ಒಂದು ನೋಂದಣಿ ಸಂಖ್ಯೆ ಕೂಡ ಇಲ್ಲಿದೆ, ಇವರನ್ನು ನಿಯಮಾನುಸಾರ ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಪರಿಗಣಿಸಿ ಪರಿಷ್ಕೃತ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಿದೆ. ಸೊ ಒಂದ್ಸಲ ಇದು ಬಿಟ್ಟಿದ್ರು, ಆಲ್ರೆಡಿ ರಿಲೀಸ್ ಮಾಡಿದ್ರು. ಅದಾದ ನಂತರ ಮತ್ತೆ ಇದು ಈ ಒಂದು ವಿಚಾರ ಏನಿದೆ ಆಯ್ಕೆ ಪಟ್ಟಿ ನ್ಯಾಯಾಲಯದ ಅಂಗಳಕ್ಕೆ ಹೋಗಿತ್ತು. ಸೊ ದೆನ್ ಅಲ್ಲಿ ಏನಾಗಿದೆ, ಇದು ಅಂತಿಮ ಒಂದು ಆದೇಶ ಬಂದ್ಬಿಟ್ಟು ಶ್ರೀ ಶಂಕರ್ ತಾಳೆವಾಡ, ಸೊ ಇವರಿಗೂ ಕೂಡ ಈ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಬರುತ್ತೆ. ಓಕೆ, ಸೊ ಆ ಆದೇಶ ನಂತರ ಅವರಿಗೂ ಪರಿಗಣಿಸಬೇಕಂತ ಹೇಳ್ಬಿಟ್ಟು ಒಂದು ಆದೇಶ ಬಂದ ನಂತರ ಈಗ ಪರಿಷ್ಕೃತವಾಗಿ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿರ್ತಾರೆ. ಸೊ ಟೋಟಲ್ 18 ಪೇಜ್ಗಳ ಒಂದು ಹೆಚ್ಚುವರಿ ಆಯ್ಕೆ ಪಟ್ಟಿ ಇದೆ. ಸೊ ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಕೂಡ ಇದೆ. ಓಕೆ, ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಮೂಲಕ ನೀವು ಚೆಕ್ ಮಾಡ್ಕೋಬಹುದು. ಹುದ್ದೆ ಬಂದ್ಬಿಟ್ಟು ಪ್ರಥಮ ದರ್ಜೆ ಸಹಾಯಕ ಕಂಪ್ಯೂಟರ್ ಆಪರೇಟರ್ ಆಗಿರುತ್ತೆ. ನೇಮಕಾತಿ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕರು, ಇಲಾಖೆ ಬಂದ್ಬಿಟ್ಟು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಈ ಒಂದು ಇಲಾಖೆ ಆಗಿರುತ್ತೆ. ಸೊ ಇದು ಯಾವಾಗ ಒಂದು ನೋಡಿ ಇದರಲ್ಲಿ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳು ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ, ಸೊ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಕಂಪ್ಯೂಟರ್ ಆಪರೇಟರ್ ಏನಿದ್ದಾರೆ ಅವರಿಗೆ ಈ ಒಂದು FDA ಹುದ್ದೆಗಳಾಗಿರ್ತವೆ. ಓಕೆ, ಸೊ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿನಿ. ಇದು ಪರಿಷ್ಕೃತ ಹೆಚ್ಚುವರಿ ಆಯ್ಕೆ ಪಟ್ಟಿ KPSC ಇಂದ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿರ್ತಾರೆ. ಸೊ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿದ್ರಿ, ಎಕ್ಸಾಮ್ನ ಬರೆದಿದ್ರಿ 2017ರಲ್ಲಿ ಈ ಒಂದು ಹುದ್ದೆಗಳಿಗೆ, ಸೊ ಇವರು ತಮ್ಮ ಒಂದು ರಿಜಿಸ್ಟರ್ ನಂಬರ್ ಮೂಲಕ ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.